ಈಗ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ. ಸೊ ತುಂಬಾ ಖುಷಿ ವಿಚಾರ. ನಾವು ನೋಡಿರುವಂತಹ ಕನ್ನಡಿಗರೊಬ್ರು ಜಿಮ್ ಕೋಚ್ ಆಗಿದ್ದಂಥವ್ರು, ಸಾಕಷ್ಟು ಪ್ರಶಸ್ತಿಗಳನ್ನ ಕೊಳ್ಳೆ ಹೊಡೆದಂಥವ್ರು ಈಗ ನಟನಾ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಸಮಥಿಂಗ್ ಅಚೀವ್ ಮಾಡ್ತಿದ್ದಾರೆ ಹ್ಮ್. ಅಂತಂದ್ರೆ ತುಂಬಾ ಖುಷಿ ವಿಚಾರ. ಥ್ಯಾಂಕ್ ಯು ಸರ್. ಇದಾದ ನಂತರ ವೃಷಭ ಸಿನಿಮಾದಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆಗೆ ಒಂದು ಗುಡ್ ವೈಬ್ಸ್ ಅಂತಾನೆ ಅನ್ಕೋಬಹುದು. ಒಂದ್ ಕಡೆ ಗುಡ್ ವೈಬ್ಸ್ ಮೀನ್ಸ್ ಒಂದಷ್ಟು ಪರಭಾಷಾ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತದ್ದು, ಇನ್ನೊಂದು ನಮ್ಮ ಕನ್ನಡದ ನಿರ್ದೇಶಕರಾಗಿದ್ರು ಕೂಡ ಕನ್ನಡಿಗರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಆಗಲ್ಲ ಸರ್. ಯಾಕಂದ್ರೆ ನಾನು ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ಅದು ತುಂಬಾ ಅಂದ್ರೆ ಮೋಸ್ಟ್ ಎಫರ್ಟ್ ಹಾಕಿದ್ ಮೂವಿ ಅಂದ್ರೇನೆ ರಿಷಭ. ಹ್ಮ್ ಕಾಂತಾರಕ್ಕಿಂತ ಅದ್ರಲ್ಲಿ ಜಾಸ್ತಿ ಎಫರ್ಟ್ ಹಾಕಿದೀನಿ. ಯಾಕಂದ್ರೆ ಅದು ಮೇಕಪ್ ಆಲ್ಮೋಸ್ಟ್ 6.5 ಅವರ್ಸ್ 7 ಅವರ್ಸ್ ಹ್ಮ್ ಆಗ್ತಾ ಇತ್ತು. ಅದು ಕಂಪ್ಲೀಟ್ ಪ್ರಾಸ್ಥೆಟಿಕ್. ಹ್ಮ್ ಅದು ತುಂಬಾ ಬೇಜಾರಾಯ್ತು ಆಕ್ಚುಲಿ. ಯಾಕಂದ್ರೆ ನಮ್ ಕರ್ನಾಟಕದವ್ರು ನಾನು ಒಬ್ನೇ ಅಂತಲ್ಲ, ನಾನು ಹ್ಮ್ ಒಬ್ನೇ ವಾಯ್ಸ್ ಮಾಡಿರೋದು. ಹ್ಮ್ ಹ್ಮ್ ನಂತರ ಇನ್ನ ತುಂಬಾ ಜನ ಇದಾರೆ. ಯಾರಿಗೂ ಪೇಮೆಂಟ್ ಸಿಗ್ಲಿಲ್ಲ. ಬಟ್ ನಾನ್ ವಾಯ್ಸ್ ಮಾಡ್ದೆ ಅಷ್ಟೇ. ಹ್ಮ್ ಅದು ವಾಯ್ಸು ಪ್ರಾಬ್ಲಮ್ ಆಗತ್ತೋ ಆಗಲ್ವೋ ನನಗದು ಗೊತ್ತಿಲ್ಲ. ಬಟ್ ನನಗ್ ಬೇಜಾರಾಗಿದ್ನ ಹೇಳ್ಕೊಂಡೆ ಅಷ್ಟೆ. ಇದು ಏನಾದ್ರು ಮಾಡ್ಲಿ ಅಂತ ನಂಗೆ ನಾನೇನು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಶೇರ್ ಇಟ್ ಪಬ್ಲಿಕ್‌ಗೆ. ಈ ತರ ಒಂದು ಎಕ್ಸ್‌ಪೀರಿಯನ್ಸ್ ಆಗಿದೆ ಅಂತ. ಹ್ಮ್ ಯಾಕಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ವಾ? ನಮಗೂ ಬೇಜಾರಾದಾಗ ಖಂಡಿತವಾಗ್ಲು ಸರ್. ಯಾಕಂದ್ರೆ ಇವಾಗ ನೀವು ಅಲ್ಲಿ ಹೋಗ್ಬಿಟ್ಟು ಬೇರೆ ಭಾಷೆಯ ಸಿನಿಮಾ ರಂಗದಲ್ಲಿ ನೀವು ಆಕ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ದೇ ಆದಂತ ಕಮಿಟ್ಮೆಂಟ್ಸ್ ಇರುತ್ತೆ. ನಿಮ್ದೇ ಹೌದು. ಆದಂತ ಕೆಲವೊಂದು ಗುರಿಗಳನ್ನ ಇಟ್ಕೊಂಡು ಹೋಗಿರ್ತೀರ. ಪೇಮೆಂಟ್ ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹ್ಮ್. ನನ್ನ ಪಾತ್ರ ಸಿಗುತ್ತೆ, ಚೆನ್ನಾಗಿ ಮೂಡ್ ಬರುತ್ತೆ, ಹೌದು. ಇನ್ನು ಚೆನ್ನಾಗಿ ರೀಚ್ ಆಗ್ಬೋದು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳು ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಕನ್ನಡದ ನಂದಕಿಶೋರ್ ಅವರೇ ಈ ತರ ಮಾಡಿದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ? ಅದು ನಾನು ಇವಾಗ ಕನ್ನಡಿಗರಿಗೇನೆ. ಯಾರನ್ನ ಬ್ಲೇಮ್ ಮಾಡಕ್ಕಾಗತ್ತೆ ಹೇಳಿ ಸರ್ ಇವಾಗ? ನನಗೆ ಬಿಟ್ಬಿಟ್ಟಿದ್ದೆ ಸರ್ ಅದನ್ನ. ಹ್ಮ್ ನಾನು ಅದು ಓಕೆ. ಬಟ್ ಯಾವಾಗ ನಾನು ಈ ಕೇರಳ ಟೀಮಿಗೆ ಫೋನ್ ಮಾಡೋದ್ನ, ನಮ್ಮ ಮೇಕಪ್ ಟೀಮ್ ಇದೆ. ಹ್ಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರದ್ದು ಪೇಮೆಂಟ್ ಎಲ್ಲ ಆಗೋಯ್ತು ಅಂತ ಹ್ಮ್ ಹೇಳಿದ್ರು. ಹೆಂಗಾಯ್ತು ಅಂದಾಗ ನನಗೆ ಗೊತ್ತಾಯ್ತು, ಮೋಹನ್ ಲಾಲ್ ಸರ್ ಇನಿಷಿಯೇಟಿವ್ ತಗೊಂಡು ಪೇಮೆಂಟ್ ಮಾಡಿಸಿದ್ದಾರೆ. ಅವ್ರಿಗೆಲ್ಲ. ಆಮೇಲೆ ಹೈದರಾಬಾದ್ ಟೀಮ್‌ಗೂ ಫೋನ್ ಮಾಡಿದೆ. ಹ್ಮ್ ಅವ್ರದ್ದು ಪೇಮೆಂಟ್ ಆಗೋಗಿದೆ. ಹ್ಮ್ ಅವ್ರಿಗೆ ಹೆಂಗಾಯ್ತು ಅಂದ್ರೆ ಆಲ್ಮೋಸ್ಟ್ ಈ ಡಿ.ಒ.ಪಿ, ಈ ಕ್ಯಾಮ್ರಾ ಮೇನ್ ಟೆಕ್ನಿಷಿಯನ್ಸ್ ಎಲ್ಲ ಹೈದರಾಬಾದಿಂದ ಬಂದಿದ್ರು. ಹ್ಮ್ ಅವ್ರಿಗೂ ಪೇಮೆಂಟ್ ಆಗೋಗಿದೆ. ಬಟ್ ನಮ್ಗೆ ಯಾಕಾಗಿಲ್ಲ ಅಂತ ನಮ್ ಫೈಟರ್ಸ್‌ಗೆಲ್ಲ ಫೋನ್ ಮಾಡಿದೆ. ಹ್ಮ್ ಯಾರಿಗೂ ಪೇಮೆಂಟ್ ಆಗಿಲ್ಲ. ನಿಮ್ಮೊಬ್ರಿಗೆ ಅಲ್ಲ ಸಾಕಷ್ಟು ಕಲಾವಿದ್ರು ತುಂಬಾ ಜನ, ಬರ್ಬೇಕು. ತುಂಬಾ ಫೈಟರ್ಸ್ ಹಾ ಗೀಟರ್ಸ್ ಹಾ ಯಾರಿಗೂ ಆಗಿಲ್ಲ. ಅವ್ರಿಗೇನೋ ಒಂದ್ ಚೆಕ್ ಕೊಟ್ಟಿದ್ರಂತೆ. ಆ ಚೆಕ್ ಕೂಡ ಬೌನ್ಸ್ ಆಗಿದೆ. ಹ್ಮ್ ದುಡ್ಡು ಸಿಕ್ಕಿಲ್ಲ ಅಂದ್ರು. ಬಟ್ ಅಗೇನ್ ತುಂಬಾ ಬೇಜಾರಾಯ್ತು. ಆ ಟೈಮಲ್ಲೇ ಬೇಜಾರಾಗಿ ನಾನು ವಿಡಿಯೋ ಮಾಡಿದ್ದು. ಹ್ಮ್ ಹ್ಮ್ ಯಾಕೆ ನಮ್ಮನ್ನ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ನಾವೇನ್ ತಪ್ಪು ಮಾಡಿದ್ವಿ? ಏನ್ ಕರ್ನಾಟಕದಲ್ಲಿ ಇರೋದೇ ತಪ್ಪಾ ನಾವು? ಅಥವಾ ನಮ್ಮನ್ನ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಷ್ಟೇ. ಹ್ಮ್ 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 ನೀವು ಆ ಪ್ರೊಡಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಇಲ್ಲ ಮಾಡಿ. ಸರ್, ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ನೀವ್ ಹಿಂಗೆ ಕಾಲ್ ಮಾಡ್ತಾ ಇದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರು. ಅದ್ಯಾಕ ಸರ್ ಅದು? ಅಂದ್ರೆ ಚೇಂಜ್ ಆಗ್ಬಿಟ್ಟಿದೀವಿ. ಹಳೆ ಪ್ರೊಡಕ್ಷನ್ ಅವ್ರು ಇಲ್ಲ, ಇದು ಹೊಸ ಪ್ರೊಡಕ್ಷನ್ ಅವರು. ನೀವ್ ಅವ್ರ ಹತ್ರನೇ ಹೋಗಿ ದುಡ್ಡು ಇಸ್ಕೊಳ್ಳಿ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಹ್ಮ್ ಹ್ಮ್ ಅಲ್ವಾ? 15 ದಿವಸ ಕೆಲಸ ಮಾಡಿರೋದು. ಹಂಗ್ ಹೇಳ್ದಾಗ ನಾವ್ ಏನ್ ಮಾತಾಡಕ್ಕಾಗತ್ತೆ? ನಾವೆಲ್ಲ ಚಿಕ್ಕ ಆರ್ಟಿಸ್ಟ್‌ಗಳು. ಹ್ಮ್ ಏನು ಮಾಡಕ್ಕಾಗಲ್ಲ. ಸೊ ಆಸ್ ಎ ಡೈರೆಕ್ಟರ್ ಕಡೆಯಿಂದ ಹೋದ್ಮೇಲೆ ಡೈರೆಕ್ಟರ್ಗೆ ಕೇಳ್ಬೇಕಾಗಿರುತ್ತೆ. ಇವಾಗ ನೋಡಿ, ಅವರೇ ಮೇನ್ ಪರ್ಸನ್. ಅವ್ರು ಒಂದ್ ಮಾತು ಹೇಳಿದ್ರೆ ಹ್ಮ್ ಎಲ್ಲಾರ್ಗೂ ಪೇಮೆಂಟ್ ಸಿಕ್ಕಿರೋದು. ಅವ್ರು ಇನಿಷಿಯೇಟಿವ್ ತಗೊಂಡಿಲ್ಲ ಅಂತ ಅನ್ನಿಸ್ತು ನಂಗೆ. ಇನ್ನೊಂದು ಹೇಳಿದ್ರಿ ನೀವು, ಅದೇನೋ ಲಾಸ್ಟ್ ಅಲ್ಲಿ ಏನೋ 30,000 ಕೊಡ್ತೀನಿ ಹಂಗೆ ಹಿಂಗೆ. ಅದೇ ಇನ್ನ ಒಂದ್ 3 ದಿವಸ ಶೂಟ್ ಇತ್ತು. ಹ್ಮ್ ನಾನು ಅವ್ರಿಗೆ ಅಟ್‌ಲೀಸ್ಟ್ 5 ಲ್ಯಾಕ್ಸ್ ಪೇಮೆಂಟ್ ಅಲ್ಲಿ ಒಂದು 2 ಲ್ಯಾಕ್ಸ್ ಆದ್ರೂ ಸೆಟಲ್ ಮಾಡಿ, ಹ್ಮ್ ಮಿಕ್ಕಿದ್ ಪರವಾಗಿಲ್ಲ, ಹ್ಮ್ ಅಟ್‌ಲೀಸ್ಟ್ ಒಂದು 2 ಲ್ಯಾಕ್ಸ್ ಕೊಡಿ ಅಂದೆ. ಅದನ್ನೂ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಹ್ಮ್ ಯಾಕಂದ್ರೆ ಹಳೆ ಪ್ರೊಡಕ್ಷನ್ ಅವರು ಓಡೋಗ್ಬಿಟ್ಟಿದ್ದಾರೆ. ಹ್ಮ್ ಫ್ರಾಡ್ ಮಾಡಿದ್ದಾರೆ ಅಂತ. ಬಟ್ ನಾನ್ ಹೇಳ್ದೆ, ನಾನೆಲ್ಲೂ ಫ್ರಾಡ್ ಮಾಡಿಲ್ಲ. ನಾನು ಆಕ್ಟಿಂಗ್ ಮಾಡಿದ್ದೀನಿ. ನಾನೆಲ್ಲೂ ಓಡೋಗಿಲ್ಲ. ಹ್ಮ್ ಇನ್ನ 3 ದಿವಸ ಏನಿದೆಯೋ ನಾನ್ ಮಾಡ್ಕೊಡ್ತೀನಿ. ಹ್ಮ್ ಅದೆಲ್ಲ ಆಗಲ್ಲ. ಇನ್ 3 ದಿವಸಕ್ಕೆ ನಾವು ಬರೀ 30,000 ಕೊಡ್ತೀವಿ ಅಂತ ಹೇಳಿದ್ರು. ಹ್ಮ್ 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 ನಾನು ಬೇಡ ಅಂತ ಹೇಳ್ದೆ. ಅಂಡ್ ನನಗೆ ಏನ್ ಹರ್ಟ್ ಆಗಿದ್ದು ಅಂದ್ರೆ, ನೀನಿಲ್ಲ ಅಂದ್ರೆ ಇನ್ನೊಬ್ಬನ್ನ ಹಾಕೊಂತೀನಿ. ಇದು ಪ್ರಾಸ್ಥೆಟಿಕ್ ಮೇಕಪ್ಪು. ಹ್ಮ್ 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 ಯಾರಿಗ್ ಬೇಕಾದ್ರೂ ನಾನ್ ಮೇಕಪ್ ಹಾಕೋಬಹುದು. ಈ ತರ ಮಾಡಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ ಅಂತ ಡೈರೆಕ್ಟ್ ಹೇಳಿದ್ರು. ನಂದಕಿಶೋರ್ ಅವ್ರು ಈ ಮಾತು ಹೇಳಿದ್ರ? ಅದೇ ಟೀಮ್ ಇಂದಾನೇ ಮಾತ್ ಬಂತು. ಸೊ ಹ್ಮ್ ನಾನ್ ಬೇಡ ಅಂತ ಹೇಳ್ದೆ ಡೈರೆಕ್ಟ್ ಆಗಿ. ನಮಗೂ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನಂಗ್ ಸೊ ಮಾಡಕ್ಕಿಷ್ಟ ಇಲ್ಲ. ಅಲ್ಲಿಗೆ ಇನ್ನೊಂದ್ 3 ದಿನ ಶೂಟಿಂಗ್ ಪೆಂಡಿಂಗು ಉಳಿಯಿತು ನಿಮ್ದು. ಇಲ್ಲ, ಬೇರೆಯವ್ರನ್ನ ಕರ್ಕೊಂಬಂದು ಅಲ್ಲ ಮಾಡ್ಸಿದ್ರಂತೆ. ನೀವು ಹೋಗಿಲ್ಲ, ನಾನ್ ಹೋಗಿಲ್ಲ. ಬೇರೆಯವ್ರನ್ನ ಕರ್ಕೊಂಡ್ ಹೌದು. ಮಾಡಿ. ಸೊ ಈ ತರ ಇದ್ದಿದ್ರೆ ಲೈಕ್ ನೀವ್ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರ ಈ ತರ? ಯಾಕಂದ್ರೆ ಒಬ್ರ ಇದ್ರೆ ಇಲ್ಲ ಓಕೆ. ಸರ್, ಇವಾಗ ನಮ್ ದುಡ್ಡನ್ನ ನಾವೇ ಕೇಳ್ತಾ ಇದ್ರೆ ನಾವೇ ಭಿಕ್ಷೆ ಬಿಡೋ ತರ ಅನ್ಸ್ಬಿಡುತ್ತೆ. ಹ್ಮ್ ನನಗದ್ ಬೇಕಾಗಿಲ್ಲ. ಪರವಾಗಿಲ್ಲ.
ನಾನು 5 ಲಕ್ಷ ಬೇರೆ ಕಡೆ ಏನಾದ್ರು ಸಂಪಾದನೆ ಮಾಡ್ತೀನಿ. ಹ್ಮ್. ಬಟ್ ಆ ತರ ನಂಗೆ ಕೇಳಕ್ ಇಷ್ಟ ಇಲ್ಲ ಸರ್. ಯಾಕಂದ್ರೆ ಕಷ್ಟಪಟ್ಟಿದೀನಿ. ಹ್ಮ್. ಇವಾಗ ಅವ್ರು ಆ ತರ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಇದನ್ನ ನೀವು ಕೇಳ್ಕೊಂಡು ನಾವೇ ಭಿಕ್ಷೆ ಬಿಡೋ ತರ ಆಗ್ಬಿಡುತ್ತೆ. ನಮ್ಗದ್ ಇಷ್ಟ ಇಲ್ಲ. ನಿಮ್ಗಾದಂಗೆನೆ ಇತ್ತೀಚೆಗೆ ನಂದಕಿಶೋರ್ ಅವರೇನೆ ದುಡ್ಡು ಕೊಟ್ಟಿಲ್ಲ ಇಸ್ಕೊಂಡಿರುವಂತದಂತೆ ಶಬರೀಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಬ್ರು ವಿಡಿಯೋ ಮಾಡಿ. ವಿಡಿಯೋ ಮಾಡಿ ಅದ್ರ ಜೊತೆಗೆ ಮೀಡಿಯಾ ನಮ್ಗಳ ಮುಂದೆನೂ ಎಲ್ಲಾನು ಹ್ಮ್. ಮೀಡಿಯಾ ಮುಂದೆನೂ ಕೂಡ ಬಂದ್ ಮಾತಾಡಿದ್ರು. ಸೊ ಹಾಗಾಗಿ ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಆದ್ರೂ ಕೂಡ ಅವರು ಏನು ಎಲ್ಲೂ ಕೂಡ ರೆಸ್ಪಾನ್ಸ್ ಆಗ್ತಿಲ್ಲ ಏನು ಅಂತ. ಐ ಡೋಂಟ್ ನೋ ಸರ್. ಅದ್ ನನಗ್ ಗೊತ್ತಿಲ್ಲ ಅದೇನು ಅಂತ. ನಾನು ಅದನ್ನ ಬಿಟ್ಬಿಟ್ಟಿದೀನಿ. ಹ್ಮ್. ಏನು ಸರ್, ಒಳ್ಳೇದಾಗ್ಬೇಕು ಅಂದ್ರೆ ಒಳ್ಳೇದಾಗತ್ತೆ, ಕೆಟ್ಟದಾಗ್ಬೇಕು ಅಂದ್ರೆ ಕೆಟ್ಟದಾಗತ್ತೆ. ನಾವಂತೂ ಎಫರ್ಟ್ ಹಾಕಿದೀವಿ. ಹ್ಮ್. ಅಲ್ಲಿ ಯಾರು ಕಂಪ್ಲೇಂಟ್ ಮಾಡಕ್ ಆಗಲ್ಲ. ನನ್ನ ಹತ್ರ ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಎವ್ರಿ ಪ್ರೂಫ್. ಹ್ಮ್. ನಾನು ಆ ತರ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆ ಇದ್ ಮಾಡ್ಬೋದು. ಬಟ್ ಹ್ಮ್. ಐ ಡೋಂಟ್ ವಾಂಟ್ ಟು. ಇಟ್ಸ್ ಓಕೆ. ಕಷ್ಟಪಟ್ಟಿದ್ದಂತೂ ನಿಜ. ಇವಾಗ ಅವ್ರು ಅಪ್ರಿಶಿಯೇಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಮುಂದೆ ಎಲ್ಲಾರು ನನಗೆ ನೋಡಿ ಇಲ್ಲಿ ಕಾಂತಾರ ಅಲ್ಲಿ ಪಾಸಿಟಿವ್ ಆಯ್ತು. ಹ್ಮ್. ಎಲ್ಲೋ ಒಂದು ಒಳ್ಳೇದಾಗತ್ತೆ, ಪರವಾಗಿಲ್ಲ. ಸೊ ಅದನ್ನೇ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಅಯ್ಯೋ ಹಿಂಗ್ ಆಗೋಯ್ತಲ್ಲ ಅಂತ ಅನ್ಕೊಂಡು ಹ್ಮ್. ಬೇರೆ ಕೆಲ್ಸಗಳಿಗೆ ಎಫೆಕ್ಟ್ ಆಗ್ಬಾರ್ದು. ಹ್ಮ್. ಬಿಟ್ಬಿಡ್ಬೇಕು ಅಲ್ಲಿಗೆ. ಸದ್ಯ ಮ್ಯೂಟೆಂಟ್ ರಘು ಅವರ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ ಗಳಿದೆ, ಯಾರ್ಯಾರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ ಅಂತ? ಅದೇ ರಿಷಭ ಅನ್ನೋದೊಂದು ದೊಡ್ಡ ಪ್ರಾಜೆಕ್ಟ್ ಇತ್ತು, ಮೋಹನ್ ಲಾಲ್ ಜೊತೆ ಮಾಡಿದ್ದು. ಹ್ಮ್. ಅದು ಈ ತರ ಆಗೋಗಿದೆ. ನನಗೆ ಗೊತ್ತಿಲ್ಲ ಇವಾಗ ಅದು ನನ್ನ ಫುಟೇಜ್ ಯೂಸ್ ಮಾಡ್ತಾರೋ ಇಲ್ವೋ ಅಂತ. ಅದು ಡೌಟೆ. ಇಲ್ಲ, ಮಾಡ್ಬೋದು ಅನ್ಕೊಂಡಿದೀನಿ, ಗೊತ್ತಿಲ್ಲ. ಹ್ಮ್. ಬಟ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ಅದಾದ್ಮೇಲೆ KD ಇದೆ, ಹ್ಮ್. ಪ್ರೇಮ್ ಅವ್ರದ್ದು, ಧ್ರುವ ಸರ್ಜಾ ಜೊತೆ ಒಂದು ಹ್ಮ್. ಮಾಡಿದೀನಿ. ಆಮೇಲೆ ಮುದೋಳ್ ಇದೆ, ರವಿಚಂದ್ರನ್ ಅವ್ರ ಮಗ ವಿಕ್ರಮ್ ರವಿಚಂದ್ರನ್ ಇದೆ. ಆಮೇಲೆ ರ್ಯಾಂಬೋ ಅಂತ ಒಂದು ಮೂವಿ ರಿಲೀಸ್ ಆಯ್ತು ನೆನ್ನೆ. ಹ್ಮ್. ಅರುಳ್ ನಿತಿ ಅಂತ ಇದಾರೆ ಹೀರೋ, ತಮಿಳ್ನಾಡಲ್ಲಿ. ಹ್ಮ್. ಅವರು ಒಂದು ಮೂವಿಯಲ್ಲಿ ವಿಲನ್ ಆಗಿ ಮಾಡಿದೀನಿ. ಹ್ಮ್. ಸೊ ಇಷ್ಟು ಮೂವೀಸ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.